ನಮಸ್ತೆ ಬಂಧುಗಳೇ, ನಿಮ್ಮ ನೆಚ್ಚಿನ ನೇಚರ್ ಪ್ರಾಪರ್ಟಿಗೆ ಸುಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 10 ಎಕರೆ ಅಡಿಕೆ ಮತ್ತು ತೆಂಗು ರೋಬಸ್ಟಾ ಕಾಫಿ ತೋಟ. ಇದೇ ಪ್ರಾಪರ್ಟಿ ಎಂಟ್ರೆನ್ಸು. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಸಕಲೇಶಪುರ ತಾಲೂಕು, ಹಾಸನ ಡಿಸ್ಟಿಕ್ ಬರುತ್ತೆ. ಹಾಗೆಯೇ ಈ ಪ್ರಾಪರ್ಟಿ ಸಕಲೇಶಪುರ ಟೌನಿಂದ 6 ಕಿಲೋಮೀಟರ್ ಆಗುತ್ತೆ. ಈ ಪ್ರಾಪರ್ಟಿಗೆ ತಾರ್ ರೋಡ್ ಅಪ್ರೋಚ್ ಇದೆ. ಜಸ್ಟ್ ಒಂದು 200 ಮೀಟ್ರ್ ಮಡ್ ರೋಡ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಅಡಿಕೆ ಅಂತೂ ತುಂಬ ಚೆನ್ನಾಗಿದೆ. ಹಾಗೆಯೇ ಈ ಪ್ರಾಪರ್ಟಿಲಿ ಒಂದು ಚಿಕ್ಕದಾಗೊಂದು ಮನೆ ಕೂಡ ಇದೆ. ತೆಂಗಿನ ಗಿಡಗಳು ಕೂಡ ಒಂದು 3 ವರ್ಷದ ಗಿಡಗಳು, ಅದನ್ನು ತುಂಬ ಚೆನ್ನಾಗಿ ಬಂದಿದೆ. ಅಡಿಕೆನೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಮಧ್ಯ ಮಧ್ಯ ರೋಬಸ್ಟಾ ಗಿಡಗಳು ಹಾಕಿದ್ದಾರೆ. ತುಂಬ ಏನು ಕಂಡೀಷನ್ ಇಲ್ಲ. ಪ್ರಾಪರ್ಟಿ ಓನರು ಅಡಿಕೆ ಮತ್ತು ತೆಂಗಿನ ಬೆಳೆಗೆ ಹೆಚ್ಚಿನ ಆಸಕ್ತಿ ಕೊಟ್ಟಿದ್ದಾರೆ ಅನಿಸುತ್ತೆ. ಹಾಗಾಗಿ ಕಾಫಿ ನೆಗ್ಲಿಜೆನ್ಸಿ ಇದೆ. ಮತ್ತು ಪ್ರತಿ ವರ್ಷ ಕೂಡ ಅಡಿಕೆ ಮತ್ತು ತೆಂಗಿಗೆ ಸಗಣಿ ಗೊಬ್ಬರ ಹಾಕ್ತಾರೆ. ನೀವು ನೋಡ್ಬೋದು, ಅಲ್ಲಲ್ಲೇ ಸಗಣಿ ಗೊಬ್ಬರನ ಹಾಕಿರೋದು ಕಾಣಿಸುತ್ತೆ ನಿಮಗೆ. ಅಡಿಕೆ ಇವಾಗ ಫಸಲಿಗೆ ಬಂದಿದೆ. ಅಂದರೆ ಎಲ್ಲ ಗಿಡಗಳು ಬಂದಿಲ್ಲ, ಕೆಲವೊಂದು ಗಿಡಗಳು ಮಾತ್ರ ಬಂದಿದೆ. ಮತ್ತು ಸ್ವಲ್ಪ ಚಿಕ್ಕ ಗಿಡಗಳು ಇದೆ ಅಡಿಕೆನ. ಮತ್ತು ಈ ಜಾಗಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ದೊಡ್ಡದಾಗಿ ಒಂದು ಕೆರೆ ಮಾಡ್ಕೊಂಡಿದ್ದಾರೆ. ಅದರಿಂದಲೇ ನೀರು ಯೂಸ್ ಮಾಡ್ಕೊಳ್ತಾರೆ ಇಲ್ಲಿ. ನೋಡ್ಬೋದು, ಇದೇ ಕೆರೆ. ಈ ಕೆರೆ ತುಂಬ ದೊಡ್ಡದಾಗಿರೋದ್ರಿಂದ ಈ ತೋಟಕ್ಕೆ ಸಾಕಾಗುವಷ್ಟು ನೀರು ಸಿಗುತ್ತೆ. ಮತ್ತು ಈ ಜಾಗ ಹೇಮಾವತಿ ನದಿಗೆ ಹತ್ತಿರ ಆಗಿರೋವಂಥ ಜಾಗ ಇದು. ಮತ್ತು ಲೆವೆಲ್ ಇರೋವಂಥ ಜಾಗ, ಜನರಲ್ ಪ್ರಾಪರ್ಟಿ, ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ. ಮತ್ತು ಡ್ರಿಪ್ ಮಾಡಿದ್ದಾರೆ. ಏನು ಈ ತೋಟ ಫುಲ್ ಏನಿದೆ ಇದಕ್ಕೆಲ್ಲ ಡ್ರಿಪ್ ಮಾಡಿದ್ದಾರೆ. ಕೆರೆ ನೀರಿಗೆನೆ ಬೋರ್ವೆಲ್ ಮೋಟ್ರನ್ನ ಇಟ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಅಡಿಕೆಯಲ್ಲಿ ಇವಾಗ ಪ್ರೆಸೆಂಟ್ ಇನ್ಕಮ್ ಬರ್ತಿದೆ ಸ್ವಲ್ಪ ಮಟ್ಟಿಗೆ. ಇನ್ನೊಂದು 2 ವರ್ಷ ಹೋದರೆ ಒಳ್ಳೆ ಇನ್ಕಮ್ ತೆಗಿಬೋದು. ಪ್ರಾಪರ್ಟಿ ಓನರ್ ಈ ಜಾಗಕ್ಕೆ ಎಕರೆಗೆ 26 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. ಮತ್ತು ಈ ತೋಟದೊಳಗಡೆ ಫುಲ್ಲು ವೆಹಿಕಲ್ ಓಡಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ರೋಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಗೊಬ್ಬರ ಬೇರೆ ಏನಾದರೂ ಥಿಂಗ್ಸು ತೊಗೊಬರೋಕ್ಕೆ ರೋಡಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇದರೊಳಗಡೆ. ಹಾಗೆಯೇ ಚಿಕ್ಕದಾಗೊಂದು ಮನೆ ಕೂಡ ಇದೆ, ಹೆಂಚಿನ ಮನೆ, ತುಂಬ ಚೆನ್ನಾಗಿದೆ ಅದನ್ನು. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.